Hello students, this is your teacher Manju Patil sir. So the next lesson is square and square roots. In that before we start lesson, you have to read square numbers. 1 square is equal to 1, 2 square equal to 4, 3 square equal to 4, like this. So you have to write all these numbers, okay? So 1 to 30. 1 square equal to 1, 2 square equal to 4, like this, okay? So after knowing all these numbers, you can start a lesson, okay? Start the lesson now. So see here, 81. What will be the unit digit of the squares of the following numbers? So unit digit means, here observe that, what is the square of this number? Means if we square 81, what it becomes? So 81 into 81, okay? But it becomes 1 1 is 1, 1 8 is 8, plus 8 1 is 8, 8 8 is 64, 1 16. So what is the unit digit of square number? So it is equal to 1. So ನಾವು ಸ್ಕ್ವೇರ್ ಮಾಡ್ದೇ ಇದು ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರುತ್ತೆ ಅಂತಲೇ ಕಂಡುಹಿಡಿಬೋದು. ಸೊ ಏನು ಕೇಳಿದಾರು, ಆಫ್ಟರ್ ಯೂನಿಟ್ ಡಿಜಿಟಲ್ಲಿ ಸ್ಕ್ವೇರ್ ಮಾಡಿದಂಥ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ರೆ, ಸೊ ಇದನ್ನಷ್ಟೇ ಅಬ್ಸರ್ವ್ ಮಾಡಿದ್ರೆ ಸಾಕು. ಸೊ ಇದನ್ನು ಸ್ಕ್ವೇರ್ ಮಾಡಿದಾಗ 272ನ ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರುತ್ತೆ? ಸೊ ದಟ್ ಈಸ್ 4 ಬರುತ್ತೆ. ಯಾಕಂದರೆ 2 ಸ್ಕ್ವೇರ್ ಅಂದರೆ 4 ಅಲ್ವಾ, ಹಾಗಾಗಿ. ಸೊ ಇದರಲ್ಲಿ ಯೂನಿಟ್ ಡಿಜಿಟಲ್ಲಿ ಏನು ಬರುತ್ತೆ? 1 ಬರುತ್ತೆ. ಬಿಕಾಸ್ 9 ಸ್ಕ್ವೇರಲ್ಲಿ 1 ಬರುತ್ತೆ. 9 ಸ್ಕ್ವೇರ್ ಮೀನ್ಸ್ 81. 3 square means 9, 4 square means 16, it means 6 ಬರುತ್ತೆ. 7 square means 49, so 9 ಬರುತ್ತೆ. 8 square means 64, ಅಂದರೆ ಯೂನಿಟ್ ಡಿಜಿಟಲ್ಲಿ 4 ಬರುತ್ತೆ. 0 ಅಂತಂದರೆ ಸ್ಕ್ವೇರ್ ಮಾಡಿದಾಗ 0ನೇ ಬರುತ್ತೆ ಯೂನಿಟ್ ಪ್ಲೇಸಲ್ಲಿ. 6ನ ಸ್ಕ್ವೇರ್ ಮಾಡಿದಾಗ 36, ಇಟ್ ಮೀನ್ಸ್ ಯೂನಿಟ್ ಪ್ಲೇಸಲ್ಲಿ 6 ಬರುತ್ತೆ. 5ನ ಸ್ಕ್ವೇರ್ ಮಾಡಿದಾಗ 25, ಇಟ್ ಮೀನ್ಸ್ 5 ಬರುತ್ತೆ. ಅಬ್ಸರ್ವ್ ದ ಆನ್ಸರ್ಸ್ ಹಿಯರ್, ಓಕೆ? 81 contains its units place digit 1, so square of 1 is 1, hence its digit of squares is of 81 is 1. ಏನು ಹೇಳ್ತಾ ಇದೆ? the number 81 contains its units place digit 1. ಯೂನಿಟ್ ಪ್ಲೇಸಲ್ಲಿ ಏನಿದೆ? 1 ಇದೆ. ಸೊ ಸ್ಕ್ವೇರ್ ಆಫ್ 1 is 1. ಇದರ ಸ್ಕ್ವೇರ್ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ಹೆನ್ಸ್ ಡಿಜಿಟ್ ಆಫ್ ಸ್ಕ್ವೇರ್ 81 is also 1, ಓಕೆ? ಆಗ ತಾನೇ ಹೇಳಿದೆ 2 ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ, ಯೂನಿಟ್ ಡಿಜಿಟಲ್ 4 ಬರುತ್ತೆ ಅಂತ. ಸೊ ಆನ್ಸರ್ ಇಸ್ 4. 9 ಸ್ಕ್ವೇರ್ ಮಾಡಿದಾಗ 81 ಬರುತ್ತೆ, ಸೊ ಯೂನಿಟ್ ಡಿಜಿಟಲ್ಲಿ 1 ಬರುತ್ತೆ, ಓಕೆನಾ? ಸೊ ನೀವೆಲ್ಲ ಗೊತ್ತಿರಬೇಕಂತಂದ್ರೆ ಏನು ಮಾಡಬೇಕು? ಈ ನಂಬರ್ಸನ್ನು ಬ್ಯಾಟ್ ಆಗಬೇಕು. ನೋಡಿಲಿ, 9 ಸ್ಕ್ವೇರ್ ಅಂದರೆ 81 ಅಲ್ವಾ, 2 ಸ್ಕ್ವೇರ್ ಅಂದರೆ 4. ಸೊ ಇವೆಲ್ಲ ಬ್ಯಾಟ್ ಹಾಕಿದಾಗ ಮಾತ್ರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ? ಸೊ ಇಟ್ಸ್ ಸೋ ಸಿಂಪಲ್. ಏನಪ್ಪ ಅಂದರೆ ಯೂನಿಟ್ ಡಿಜಿಟಲ್ಲಿರೋ ನಂಬರ್ಸ್ನ ನೋಡ್ಕೋಬೇಕು ನಾವು. ಯೂನಿಟ್ ಡಿಜಿಟಲ್ಲಿರೋ ನಂಬರ್ ನೋಡ್ಕೊಂಬಿಟ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ಬೋದು, ಓಕೆನಾ? ಸೊ ಇಲ್ಲಿ 3 ಇದೆ. 3 ಸ್ಕ್ವೇರ್ ಅಂದರೆ ಏನು? 3 ಸ್ಕ್ವೇರ್ ಅಂತಂದರೆ 9. ಇಲ್ಲಿ 4 ಇದೆ. 4 ಸ್ಕ್ವೇರ್ ಅಂದರೆ 16 ಅಲ್ವಾ, ಸೊ ಯೂನಿಟ್ ಡಿಜಿಟಲ್ಲಿ 6 ಬರುತ್ತೆ. 7 ಸ್ಕ್ವೇರ್ ಅಂದರೆ 49, ಸೊ ಯೂನಿಟ್ ಡಿಜಿಟಲ್ಲಿ 9 ಬರುತ್ತೆ, ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲನೂ. ಸೊ ನೆಕ್ಸ್ಟ್, the following numbers are obviously not perfect square. Give reason. ಯಾಕಂದರೆ ಒಂದು ಕಂಡೀಷನ್ ಇದೆ. ಏನಪ್ಪ ಅಂತಂದರೆ ಸ್ಕ್ವೇರ್ ನಂಬರ್ಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು. ಸ್ಕ್ವೇರ್ ನಂಬರ್ ಲಾಸ್ಟ್ ಯೂನಿಟ್ ನಂಬರಲ್ಲಿ ಏನೇನು ಇರುತ್ತೆ ಅಂತಂದರೆ 0 ಇರುತ್ತೆ, 1 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ, 9 ಇರುತ್ತೆ. ಇಷ್ಟೇ ನಂಬರ್ಸ್ ಇರ್ತವೆ ಸ್ಕ್ವೇರ್ ನಂಬರ್ಸಲ್ಲಿ. ಯಾವ್ಯಾವ ನಂಬರ್ ಇರೋದಿಲ್ಲ ಅಂತಂದರೆ 2 ಇರೋದಿಲ್ಲ, 3 ಇರೋದಿಲ್ಲ, 7 ಇರೋದಿಲ್ಲ, 8 ಇರೋದಿಲ್ಲ, ಓಕೆ? ಯೂನಿಟ್ ಪ್ಲೇಸಲ್ಲಿ ಈ ನಂಬರ್ಸ್ ಏನಾದರೂ ಬಂದಿದ್ದಾವೆ ಅಂತಂತಂದರೆ ದಟ್ ಈಸ್ ನಾಟ್ ಎ ಸ್ಕ್ವೇರ್ ನಂಬರ್ ಅಂತ ಕ್ಲಿಯರಾಗಿ ಹೇಳ್ಬಿಡ್ಬೋದು, ಓಕೆ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಾಲೋಯಿಂಗ್ ನಂಬರ್ಸ್ ಆರ್ ಆಬ್ವಿಯಸ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಗಿವ್ ರೀಸನ್. ಬಿಕಾಸ್ 7 ಇದೆ ಯೂನಿಟ್ ಪ್ಲೇಸಲ್ಲಿ, ಸ್ಕ್ವೇರ್ ನಂಬರ್ ಇದೆ ಅಂತ ಈಗ ತಾನು ಹೇಳಿದೆ. 2 3 7 8 ಇದೆ ಯೂನಿಟ್ ಪ್ಲೇಸಲ್ಲಿ ಅಂತಂದರೆ ಆ ಸ್ಕ್ವೇರ್ ನಂಬರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. ಇಲ್ಲಿ 3 ಇದೆ, ಸೊ ಇಟ್ ಈಸ್ ಆಲ್ಸೋ ನಾಟ್ ಎ ಸ್ಕ್ವೇರ್ ನಂಬರ್. 8 ಇಟ್ ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. 2 ಆಲ್ಸೋ ಸ್ಕ್ವೇರ್, ಯೂನಿಟ್ ಪ್ಲೇಸಲ್ಲಿ 2 ಇದೆ, ಇದು ಅಲ್ಲದೆ ಇದು ಕೂಡ ಸ್ಕ್ವೇರ್ ನಂಬರ್ ಅಲ್ಲ. ಬಟ್ ಇನ್ನೊಂದು 0 ಇದ್ದರೆ ಸ್ಕ್ವೇರ್ ನಂಬರ್ ಇರ್ಬೋದಲ್ವಾ,
ಬಟ್ ಇನ್ನೊಂದು ಕಂಡೀಷನ್ ಏನಿದೆ ಅಂತಂದರೆ, ಜೀರೋ ಇದ್ದರೂ ಸ್ಕ್ವೇರ್ ನಂಬರ್ ಇರೋ ಚಾನ್ಸಸ್ ಇರುತ್ತೆ. ಬಟ್ ಜೀರೋ ಯಾವ ಥರ ಇರಬೇಕು ಅಂತಂದರೆ, ಆಡ್ ನಂಬರ್ ಜೀರೋಸ್ ಇರಬೇಕು, ಈವನ್ ನಂಬರ್ ಜೀರೋಸ್ ಇರಬಾರ್ದು. ಈವನ್ ನಂಬರ್ ಆಫ್ ಜೀರೋಸ್ ಇರಬೇಕು. ಇಲ್ಲಿ 3 ಜೀರೋಸ್ ಇರೋದಾವೆ. ಸೊ 3 ಜೀರೋಸ್ ಇದಾವೆ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್. ಇನ್ನೊಂದು ಜೀರೋ ಬಂದಿತ್ತು ಅಂದರೆ ಇದನ್ನ ಹೇಳ್ಬೋದು, ಇದು ಸ್ಕ್ವೇರ್ ನಂಬರು ಅಂತ. ಓಕೆನಾ? ಅಗೇನ್ 2 ಬಂದಿದೆ, ಇಟ್ ಈಸ್ ನಾಟ್ ಅ ಸ್ಕ್ವೇರ್ ನಂಬರ್. ಇಲ್ಲಿ 3 ಜೀರೋಸ್ ಎಷ್ಟು ಬಂದಿದೆ? 3 ಬಂದಿದ್ದಾವೆ. 4 ಬರಬೇಕಾಗಿತ್ತು, ಇಲ್ಲ 6 ಬರಬೇಕಾಗಿತ್ತು, ಇಲ್ಲ 8 ಜೀರೋಸ್ ಬರಬೇಕು. 3, 5, 7, 9 ಜೀರೋಸ್ ಇರಬಾರ್ದು. ಅಗೇನ್ 1 ಜೀರೋ ಕೂಡ ಇರಬಾರ್ದು. ಇಲ್ಲಿದೆ 1 ಜೀರೋ ಇದೆ, ಇದು ಕೂಡ ಅಲ್ಲ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ. ಸಿನ್ಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಕಂಟೆನ್ಸ್ ದೇರ್ ಯೂನಿಟ್ಸ್ ಪ್ಲೇಸ್. ಪರ್ಫೆಕ್ಟ್ ಸ್ಕ್ವೇರಲ್ಲಿ ಈ ನಂಬರ್ಸ್ ಮಾತ್ರನೇ ಇರ್ತವೆ. 2, 3, 7, 8 ಇರೋದಿಲ್ಲ. ಓಕೆ, ಈ ನಂಬರ್ಸ್ ಮಾತ್ರ ಇರ್ತವೆ. ಸೊ ಈ ನಂಬರ್ಸ್ ಇದಾವೆ ಯೂನಿಟ್ ಪ್ಲೇಸಲ್ಲಿ ಅಂತಂದರೆ ಸ್ಕ್ವೇರ್ ನಂಬರೇ ಅಲ್ಲ. ಸೊ 1 ನಂಬರ್ ಇಟ್ ಆಫ್ 0. ಓಕೆ, ಸೊ ಇದು ಅಲ್ಲದೆ 0 ಅದೇನೆ. ಸೊ 7 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬಿಕಾಸ್ ಇಟ್ಸ್ ಯೂನಿಟ್ ಪ್ಲೇಸಲ್ಲಿ ಏನಿದೆ? 7 ಇದೆ. ಇದು ಕೂಡ ಅಲ್ಲ ಬಿಕಾಸ್ ಇಟ್ಸ್ ಯೂನಿಟ್ ಪ್ಲೇಸಲ್ಲಿ ಏನಿದೆ? 3 ಇದೆ. ಹಾಗಾಗಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇದು ಕೂಡ ಅಲ್ಲ ಬೇಕಾದ್ರೆ ಯೂನಿಟ್ ಪ್ಲೇಸಲ್ಲಿ 8 ಇದೆ. ಹಾಗಾಗಿ ಇದ್ರ ಯೂನಿಟ್ ಪ್ಲೇಸಲ್ಲಿ 2 ಇದೆ. ಇದು ಸ್ಕ್ವೇರ್ ನಂಬರ್ ಅಲ್ಲ. ಇದ್ರ ಯೂನಿಟ್ ಪ್ಲೇಸಲ್ಲಿ ಜೀರೋಸ್ ಎಷ್ಟಿದ್ದಾವೆ? ನಾಟ್ ಪರ್ಫೆಕ್ಟ್ ಬಿಕಾಸ್ ಯೂನಿಟ್ ಪ್ಲೇಸಲ್ಲಿ ಸಿಂಗಲ್ ಜೀರೋ ಇದೆ. ಏನಿರಬೇಕಾಯಿತು? ಡಬಲ್ ಇರಬೇಕು, ಅಥವಾ 4 ಜೀರೋಸ್ ಇರಬೇಕು, ಇಲ್ಲ 6, 8 ಲೈಕ್ ದಿಸ್. ಇವನ್ ನಂಬರ್ಸಲ್ಲಿ ಜೀರೋಸ್ ಇರಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 2 ಇದೆ, ಇದನ್ನು ಸ್ಕ್ವೇರ್ ನಂಬರ್ ಅಲ್ಲ. ಇಲ್ಲಿ ಜೀರೋಸು ಟ್ರಿಪಲ್ ಇದ್ದಾವೆ. ಸೊ ಟ್ರಿಪಲ್ ಇರಬಾರ್ದು, ಏನು 4 ಇರಬೇಕು, ಇಲ್ಲ 2 ಇರಬೇಕು. ಓಕೆನಾ? ಇಲ್ಲಿ ಹೇಳಿದ್ನಲ್ಲ ಆ ಥರ ಇರಬೇಕು. ಸೊ ಏನಿಲ್ಲಿ ಸಿಂಗಲ್ ಜೀರೋ ಇದೆ. ಇಟ್ ಈಸ್ ಆಲ್ಸೋ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ನೆನ್ಪಿಟ್ಕೊಳ್ಳಿ, ಯಾವ್ಯಾವ ನಂಬರ್ ಇದ್ದರೆ ಸ್ಕ್ವೇರ್ ಆಗಿರೋ ಚಾನ್ಸಸ್ ಇರುತ್ತೆ ಅಂತಂದರೆ, ಈಗ ತಾನೇ ಹೇಳಿದೆ, ಹಾಗೆ ಆಲ್ದೋ ರಿಪೀಟ್ ಮಾಡ್ತೀನಿ. 0, 1, 4, 5, 6, 9 ಈ ನಂಬರ್ಸ್ ಇದ್ದರೆ ಮಾತ್ರ ಸ್ಕ್ವೇರ್ ಆಗಿರೋ ಚಾನ್ಸ್ ಇರುತ್ತೆ. 2, 3, 7, 8 ಇದೆ ಅಂತಂದರೆ ಚಾನ್ಸೇ ಇಲ್ಲ ಆಗಲಿಕ್ಕೆ, ಸ್ಕ್ವೇರ್ ನಂಬರ್ ಆಗಿರೋದೇ ಇಲ್ಲ. ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಈ ನಂಬರ್ ಇದ್ದರೆ ಅದು ಸ್ಕ್ವೇರ್ ಅಲ್ಲ. ಓಕೆ, ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್, ದ ಸ್ಕ್ವೇರ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ಆಡ್ ನಂಬರ್. ಸೊ ಇಟ್ ಈಸ್ ಆಲ್ಸೋ ಸೋ ಸಿಂಪಲ್. ಏನಪ್ಪ ಅಂದರೆ, ಆಡ್ ನಂಬರ್ನ ಸ್ಕ್ವೇರ್ ಮಾಡಿದಾಗ ಆಡ್ ನಂಬರೇ ಬರುತ್ತೆ, ಇವನ್ ನಂಬರ್ನ ಸ್ಕ್ವೇರ್ ಮಾಡಿದಾಗ ಇವನ್ ನಂಬರೇ ಬರುತ್ತೆ. ಸೊ ಜಸ್ಟ್ ಅಬ್ಸರ್ವ್ ಹಿಯರ್. 1 ಅನ್ನೋದು ಆಡ್ ನಂಬರ್, ಅನ್ನು ಸ್ಕ್ವೇರ್ ಮಾಡಿದಾಗ ಆಡ್ ನಂಬರೇ ಬಂದಿದೆ. 2 ಅನ್ನೋದು ಇವನ್ ನಂಬರ್, ಸ್ಕ್ವೇರ್ ಮಾಡಿದಾಗ ಇವನ್ ನಂಬರೇ ಬಂದಿದೆ. 3 ಅನ್ನೋದು ಆಡ್ ನಂಬರ್, ಸ್ಕ್ವೇರ್ ಮಾಡಿದಾಗ ಆಡ್ ನಂಬರ್ ಬಂದಿದೆ. 4 ಅನ್ನೋದು ಇವನ್ ನಂಬರ್, ಸ್ಕ್ವೇರ್ ಮಾಡಿದಾಗ ಇವನ್ ನಂಬರ್ ಬಂದಿದೆ. ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ಏನಂತ ಹೇಳ್ಬೋದು ಅಂದರೆ, ಇವನ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಇವನ್ ನಂಬರ್ ಬರುತ್ತೆ, ಆಡ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಆಡ್ ನಂಬರ್ ಬರುತ್ತೆ. ಸೊ ಇಲ್ಲಿ 1 ಅನ್ನೋದು ಆಡ್ ನಂಬರ್, ಹೌದಲ್ವಾ? ಹಾಗಾಗಿ 1ಅನ್ನು ಸ್ಕ್ವೇರ್ ಮಾಡಿದಾಗ ಆಡ್ ನಂಬರೇ ಬರುತ್ತೆ. ಸೊ 431 ಯೂನಿಟ್ಸ್ ಡಿಜಿಟ್ ಆಫ್ ದಿ ಗಿವನ್ ನಂಬರ್ is 1. ಸೊ ಸ್ಕ್ವೇರ್ ಆಫ್ 1 is 1. therefore ಸ್ಕ್ವೇರ್ ಆಫ್ 431 would be ಆಡ್ ನಂಬರ್. ನಾವು ಎಲ್ಲ ಸಂಖ್ಯೆನ ಅಬ್ಸರ್ವ್ ಮಾಡೋದು ಬೇಕಾಗಿಲ್ಲ, ಯೂನಿಟಲ್ಲಿ ಡಿಜಿಟಲ್ಲಿರೋ ಸಂಖ್ಯೆನ ಮಾತ್ರ ಅಬ್ಸರ್ವ್ ಮಾಡಿದರೆ ಸಾಕು. ಸೊ ಇದು ಇವನ್ ನಂಬರ್ ಇದೆಯಲ್ವಾ, ಸ್ಕ್ವೇರ್ ಮಾಡಿದಾಗ ನಾಟ್ ಬಿ ಆನ್ ಆಡ್ ನಂಬರ್. ಓಕೆ, ಇದು ವುಡ್ ಬಿ ಆನ್ ಆಡ್ ನಂಬರ್ ಅಂತ ಕೇಳಿದ್ರೆ ಆಡ್ ನಂಬರ್ ಇರುತ್ತಾ ಇಲ್ವಾ ಅಂತ ಕೇಳಿದರೆ ನಾಟ್ ಬಿ ಆನ್ ಆಡ್ ನಂಬರ್, ಇಟ್ಸ್ ಇವನ್ ನಂಬರ್. ಓಕೆ, ಸೊ ಇಲ್ಲಿ ಆಡ್ ನಂಬರ್ ಇದೆ, ಸ್ಕ್ವೇರ್ ಮಾಡಿದ್ರೆ ಆಡ್ ನಂಬರೇ ಬರುತ್ತೆ. ಓಕೆ, ಇಲ್ಲಿ ಇವನ್ ನಂಬರ್ ಇದೆ, ಇಲ್ಲಿ ನಾಟ್ ಬಿ ಆನ್ ಆಡ್ ನಂಬರ್, ಇಟ್ಸ್ ಇವನ್ ನಂಬರ್. ಓಕೆ, ನೆನಪಿರುತ್ತಲ್ವಾ? ಸೊ ಇಲ್ಲೊಂದು ಟ್ರಿಕ್ ಫಾಲೋ ಆಗಿದ್ದಾರೆ. ಸೊ ಟ್ರಿಕ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, 1-2 ಮಿನಿಟ್ಸ್ ನೋಡಿಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಸ್ಕ್ವೇರ್ ನಂಬರಲ್ಲಿ ಹೇಳಿದೆ ನಾನು, ಏನಿದೆ ಇಲ್ಲಿ 11 ಸ್ಕ್ವೇರ್ ಅಂದರೆ 121 ಇದೆ ಅಲ್ವಾ, ಹೌದಲ್ವಾ? ಅದೇ ಥರ ನೋಡಿ, 11 ಸ್ಕ್ವೇರ್ ಮಾಡಿದರೆ 121 ಬರುತ್ತೆ. 101 ಸ್ಕ್ವೇರ್ ಮಾಡಿದ್ರೆ 10,201 ಬರುತ್ತೆ. 1001 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 10,02,001 ಬರುತ್ತೆ. ಸೊ ಈ ಥರ ಸ್ಕ್ವೇರ್ ಮಾಡ್ತಾ ಹೋದಾಗ ಇಲ್ಲಿ 02 ಇತ್ತು, ಇಲ್ಲಿ 4 ಜೀರೋಸ್ ಬಂದಿದ್ದಾವೆ, ಇಲ್ಲಿ 6 ಜೀರೋಸ್ ಬಂದಿದೆ. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂತ ಗೆಸ್ ಮಾಡಬೇಕು.
ಇಲ್ಲಿ ಜೀರೋನೇ ಇರಲಿಲ್ಲ, ಹಾಗಾದ್ರೆ 1 2 1 ಬಂತು. ಇಲ್ಲಿ 1 0 ಇತ್ತು, ಸೊ 2 ನಡುವೆ ಹಾಕಿ ಆ ಕಡೆ ಒಂದು ಈ ಕಡೆ ಒಂದು 0 ಹಾಕಿದ್ದಾರೆ. ಇಲ್ಲಿ ಡಬಲ್ 0 ಇತ್ತಂದರೆ 2 ಮಿಡ್ಲ್ ಬರೆದು ಈ ಕಡೆ 2 zeros, ಈ ಕಡೆ 2 zeros ಆಗಿ ಬರೆದಿದ್ದಾರೆ. ಇಲ್ಲಿ 4 ಸೊನ್ನೆಗಳಿದ್ದಾವೆ ಅಂತಂದರೆ ಏನು ಮಾಡಬೇಕು, ಈ ಕಡೆ 4 0, ಈ ಕಡೆ 4 0 ಹಾಕಿ ಬರಿಬೇಕು. ಸೊ ಆನ್ಸರ್ ಏನಾಗುತ್ತೆ, 1 0 0 0 2 0 0 0 0 1 ಈಸ್ ಅವರ್ ಆನ್ಸರ್. ಓಕೆ, ಇಲ್ಲಿ ಯಾವ ಥರ ಬರೀತೀರ, 1 2 3 4 5 6 zeros ಇದ್ದಾವಲ್ಲ, 1 2 3 4 5 6 2 1 2 3 4 5 6 1 ಇಟ್ ಈಸ್ ಅವರ್ ಆನ್ಸರ್. ಅಂದರೆ ಇದನ್ನು ಸ್ಕ್ವೇರ್ ಮಾಡಿದಾಗ, ಸಾರಿ ಇಲ್ಲಿ 1 ಬರಬೇಕು, ಮಿಸ್ಟೇಕ್ ಆಗಿದೆ ನಂಬರು. ಓಕೆ, ಇಲ್ಲಿ 1 ಬರಬೇಕು, ಲಾಸ್ಟಿಗೆ ನಂಬರ್ ಮಿಸ್ ಆಗಿದೆ, ಬರ್ಕೊಳ್ಳಿ ಅದನ್ನು. ಇದು 2 ಅಲ್ಲ, ಸ್ಕ್ವೇರ್ ಬರ್ಕೊಳ್ಳಿ ಅದನ್ನು. ಇಲ್ಲಿ 1 ಬರ್ಕೊಳ್ಳಿ 2 ಪ್ಲೇಸಲ್ಲಿ. ಓಕೆನಾ, ತಪ್ಪಾಗಿದೆ ಅದು. ಓಕೆ, ಸೊ ನೆಕ್ಸ್ಟ್ ಅದೇ ಟ್ರಿಕ್ ಆಗೇನಿಲ್ಲಿ. ಓಕೆನಾ, 11 ಸ್ಕ್ವೇರ್ ಅಂದರೆ 121, 101 ಅಂತಂದರೆ 10,201 ಆಗಿದೆ. ಸೊ ಇಲ್ಲಿ 1 0 ಇರೋದಕ್ಕೆ 2 ನಡುವೆ ಆ ಕಡೆ ಈ ಕಡೆ 0 ಹಾಕಿದ್ದಾರೆ. ಇಲ್ಲಿ 101 ಹೋಲ್ ಸ್ಕ್ವೇರ್ ಅಂತ ಇದೆ. ಹೀಗಿದ್ದಾಗ ಏನು ಮಾಡಬೇಕು, ಹಿಂದಿನ ಕ್ವಶನಲ್ಲಿ ಏನಿತ್ತು 100 ಸ್ಕ್ವೇರ್ ಇತ್ತು, ಅಲ್ಲಿ ಏನು ಮಾಡಿದ್ವಿ 100 200 1 ಅಂತ ಬರೆದಿದ್ವಿ. ಇಲ್ಲಿ ಆ ಥರ ಇಲ್ಲ, ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಇದೆ. ಏನು ಮಾಡಬೇಕು ಹಾಗಿದ್ದಾಗ, ಸೊ ಇಲ್ಲಿ 1 ಅನ್ನೋ 3 ಇದಾವ, 1 0 2 0 3 0 2 0 1 ಆ ಥರ ಬರ್ಕೋಬೇಕು. ಈ ನೆಕ್ಸ್ಟ್ ಆನ್ಸರ್ ಏನು ಬರುತ್ತೆ, 1 ಅನ್ನೋದು ಎಷ್ಟಿದ್ದಾವೆ, 4 ಇದ್ದಾವೆ. ಹಾಗಾದರೆ 1 0 2 0 3 0 4 0 3 0 2 0 1 ಈ ಥರ ಬರುತ್ತೆ ಆನ್ಸರ್. ಇಲ್ಲಿ 5 ಇದೆ ಅಲ್ವಾ ಹೈಯೆಸ್ಟ್ ನಂಬರ್, ಹಾಗಿದ್ರೆ ಏನು ಬರುತ್ತೆ ಇಲ್ಲಿ 1 0 1 0 1 0 1 0 1 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ಈ ಥರ ಆನ್ಸರ್ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ. ಸೊ ಟ್ರಿಕ್ಸನ್ನು ಫಾಲೋ ಆದರೆ ಮುಗಿದೋಯ್ತು. ಓಕೆ, ಎಕ್ಸಾಮ್ಸಲ್ಲೂ ಸಹ ಫಸ್ಟು 2 ನಂಬರ್ಸ್ ಕೊಟ್ಟಿರ್ತಾರೆ, ರಿಮೈನಿಂಗ್ ನಂಬರ್ಸನ್ನ ನೀವು ಬರೀಬೇಕಾಗುತ್ತೆ. ಓಕೆ, ಈಸಿ ಇದೆ ಅಲ್ವಾ. ನೆಕ್ಸ್ಟ್ 6th ಕ್ವಶನ್, ಯೂಸಿಂಗ್ ದ ಗಿವನ್ ಪ್ಯಾಟರ್ನ್. ಸೊ ಇಲ್ಲೊಂದು ಪ್ಯಾಟರ್ನ್ ಫಾಲೋ ಆಗುತ್ತೆ. ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್. ಆ ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೊಂದು ಟ್ರಿಕ್ ಇದೆ ಅಂತಂದರೆ 1 ಸ್ಕ್ವೇರ್ 2 ಸ್ಕ್ವೇರ್, 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 2 ಸ್ಕ್ವೇರ್ ಅಂದರೆ 4, ಟೋಟಲ್ ಎಷ್ಟಾಯಿತು 9 ಆಯ್ತಲ್ಲ. ಸೊ 3 ಸ್ಕ್ವೇರ್ ಅಂದರೂ ಸಹ 9 ಆಗಿರುತ್ತೆ. ಸೊ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 2 ಸ್ಕ್ವೇರ್ ಅಂದರೆ ಅಗೇನ್ 4, ಎಲ್ಲ ಕೂಡಿಸಿದ್ರೆ 9 ಆಗುತ್ತಲ್ಲ. ಸೊ 3 ಸ್ಕ್ವೇರ್ ಅಂದರೆ 9. ಇಲ್ಲಿ ನೋಡಿರಿ, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 6 ಸ್ಕ್ವೇರ್ ಅಂದರೆ 36, 7 ಸ್ಕ್ವೇರ್ ಅಂದರೆ 49. ಇವು ಮೂರನ್ನು ಕೂಡಿಸಿದ್ರು ಸಹ 49 ಆಗುತ್ತೆ. ಆ್ಯಡ್ ಮಾಡಿ 49 ಆಗುತ್ತಲ್ವ. ಸೊ 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 12 ಸ್ಕ್ವೇರ್ ಅಂದರೆ 144. ಇವು ಮೂರನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಅಂದರೆ 169, ದಟ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಇನ್ನೊಂದು ಟ್ರಿಕ್ ಏನು ಫಾಲೋ ಆಗಬೇಕಂದ್ರೆ, ಇಲ್ಲಿ ಮಿಸ್ ಆಗಿರೋ ನಂಬರ್ ಯಾವ ಥರ ಬರೀತೀರಾ ನೀವು, ಯಾವ ಥರ ಬರೀತೀರಾ ಅಂತಂದರೆ, ಇಲ್ಲೊಂದು ಟ್ರಿಕ್ ಫಾಲೋ ಆಗಿದ್ರೆ, ಒಂದು ಪ್ಯಾಟರ್ನ್ ಫಾಲೋ ಆಗಿದ್ರೆ ಅಂತಾರೆ 1 2s are 2, 2 3s are 6, 3 4s are 12, 4 5s are 20. ಸೊ ಇಲ್ಲಿ ಏನು ಬರೀಬೇಕು ಆನ್ಸರ್ 20 ಸ್ಕ್ವೇರ್. ಸೊ 4 ಸ್ಕ್ವೇರ್ 16 ಪ್ಲಸ್ 5 ಸ್ಕ್ವೇರ್ 25 ಪ್ಲಸ್ 20 ಸ್ಕ್ವೇರ್ 400, ಎಲ್ಲನೂ ಕೂಡಿಸಿ ಎಷ್ಟಾಗುತ್ತೆ 441. ಇಟ್ ಈಸ್ ಈಕ್ವಲ್ ಟು 21 ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ 5 6 30. ಸೊ ಅದರಲ್ಲಿ 6 ಬರುತ್ತೆ ಮಿಸ್ಸಿಂಗ್ ನಂಬರ್. ಸೊ ಚೆಕ್ ಮಾಡೋಣ. 25, 6 ಸ್ಕ್ವೇರ್ ಅಂದರೆ 36, 30 ಸ್ಕ್ವೇರ್ ಅಂದರೆ 900, ಎಲ್ಲನೂ ಆ್ಯಡ್ ಮಾಡಿ ಎಷ್ಟಾಗುತ್ತೆ 961. ಸೊ ದಟ್ ಈಸ್ ಈಕ್ವಲ್ ಟು 31 ಸ್ಕ್ವೇರ್. ಓಕೆ, ಸೊ 6 7 42. ಓಕೆ, ಸೊ 42 ಸ್ಕ್ವೇರ್ ಎಲ್ಲ ಮಾಡಿದಾಗ ಇಲ್ಲಿ ಆನ್ಸರ್ ಏನು ಬರುತ್ತೆ ನಮ್ಮದು 43 ಸ್ಕ್ವೇರ್. ಇಲ್ಲಿದೆ ನೋಡಿ, ಈ ಆನ್ಸರ್ ಬರುತ್ತೆ. ಓಕೆ, ವಿತೌಟ್ ಆ್ಯಡಿಂಗ್ ಫೈಂಡ್ ದ ಸಮ್. ನಾವು ಕೂಡಿಸ್ತೇನೆ ಸಮ್ಮನ್ನು ಕಂಡುಹಿಡಿಬೇಕು. ಫಸ್ಟ್ ಒಂದು ಮಾತ್ರ ನಾನು ಕೂಡಿಸಿ ಹೇಳ್ತೀನಿ ನಿಮಗೆ ಯಾವ ಥರ ಬಂತು ಅಂತ. ಸೊ ರಿಮೈನಿಂಗ್ ನಂಬರ್ ಡೈರೆಕ್ಟಾಗಿ ಬರೆಯೋಣ. ವಿತೌಟ್ ಆ್ಯಡಿಂಗ್ ಅಂತ ಹೇಳಿದ್ರೆ ಅಂದರೆ ಕೂಡಿಸ್ತೇನೆ ಆನ್ಸರ್ ಮಾಡಬೇಕು.
ನಾನು 1 2 3 4 5 ನಂಬರ್ಸ್ ಇದಾವಲ್ಲ 5 ಸ್ಕ್ವೇರ್ ಅಂತ ಬರೆದ್ಬಿಡ್ತೇನೆ. ದಟ್ ಈಸ್ ಈಕ್ವಲ್ ಟು 25. ಅಂದರೆ ಇದು 5 ನಂಬರ್ಸ್ನ ಕೂಡಿಸಿದ್ರೆ 25 ಆಗುತ್ತೆ. ಕೂಡಿಸಿ ನೋಡೋಣ ಇವಾಗ. 1 + 3 4 4 + 5 9 9 + 9 18 18 + 7 25. ದಟ್ಸ್ ರೈಟ್. ಸೊ ಹಾಗೆ ನೆಕ್ಸ್ಟ್ 1 2 3 4 5 6 7 8 9 10 ಇದಾವಲ್ಲ. ಸೊ ಇನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದರೆ 100 ಆಗುತ್ತೆ. ಬೇಕಾದರೆ ಕೂಡಿಸಿ ನೋಡಿ. ಓಕೆ, ಇವೆಲ್ಲ ನಂಬರ್ಸನ್ನು ಕೂಡಿಸಿ ನೋಡಿ 100 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿವರೆಗೂ 10 ಆಗಿತ್ತಲ್ಲ, 11 12. ಸೊ ಎಲ್ಲ ನಂಬರ್ಸನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದರೆ 144 ಆಗುತ್ತೆ. ಬಿಕಾಸ್ ಇಟ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್. ಸೊ ಅಂದರೆ ಇದರ ಅರ್ಥ ಏನಂತಂದರೆ ರೂಲ್ಸ್ ಫಾಲೋ ಆಗಬೇಕು. ಏನು ರೂಲ್ಸು? ಎಷ್ಟು ಆಡ್ ನಂಬರ್ಸ್ ಇರ್ತಾವೋ ಅಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು. 1 ಆದಮೇಲೆ 5, ನೆಕ್ಸ್ಟು 9, ಆಮೇಲೆ 13, ಆ ಥರ ಅಲ್ಲ, ಕಂಟಿನ್ಯೂಸ್ 1 3 5 7 ಈ ಥರ ಆಡ್ ನಂಬರ್ಸ್ ಅನ್ಬಿಟ್ಟು ಸಮ್ ಮಾಡಿದಾಗ 5 ಆಡ್ ನಂಬರ್ಸ್ ಇದ್ದರೆ 5 ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. 10 ಆಡ್ ನಂಬರ್ಸ್ ಇದ್ದರೆ 10 ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. 11 ಆಡ್ ನಂಬರ್ಸ್ ಇದ್ದರೆ 11 ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. 12 ಆಡ್ ನಂಬರ್ಸ್ ಇದ್ದರೆ 12 ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿದೆ ಆನ್ಸರ್ ನಿಮಗೆ. ಬಿಕಾಸ್ ಇಲ್ಲಿ 5 ಆಡ್ ನಂಬರ್ ಇತ್ತು, 5 ಸ್ಕ್ವೇರ್ಗೆ ಈಕ್ವಲ್ ಆಯಿತು. 10 ಆಡ್ ನಂಬರ್ಸ್ ಇತ್ತು, 10 ಸ್ಕ್ವೇರ್ಗೆ ಈಕ್ವಲ್ ಆಯಿತು. 12 ಆಡ್ ನಂಬರ್ಸ್ ಇತ್ತು, 12 ಸ್ಕ್ವೇರ್ಗೆ ಈಕ್ವಲ್ ಆಯಿತು. ಓಕೆ, ಎಕ್ಸ್ಪ್ರೆಸ್ 49 ಆಸ್ ಅ ಸಮ್ ಆಫ್ 7 ಆಡ್ ನಂಬರ್ಸ್. ಈಸಿ ಅಲ್ವಾ? 7 ಆಡ್ ನಂಬರ್ಸ್ 49 7 ಆಡ್ ನಂಬರ್ಸ್ ಆಗಿ ಬರೀಬೇಕಂತ. ಸೊ 1 + 3 + 5 + 7 + 9 + 11 + 13. 121 ಅಂದರೆ 11 ಸ್ಕ್ವೇರ್ ಅಲ್ವಾ? 11 ಆಡ್ ನಂಬರ್ಸನ್ನು ಬರೆದ್ರೆ ಮುಗಿದೋಯ್ತು ಇಲ್ಲಿ. ಓಕೆ, ಸಿಂಪಲ್. How many numbers lies between squares of the following numbers? How many numbers lies between the squares of the following numbers? 12 ಸ್ಕ್ವೇರ್ ಅಂದರೆ ಎಷ್ಟು? ಇಲ್ಲಿದೆ ನೋಡಿ. 12 ಸ್ಕ್ವೇರ್ ಅಂದರೆ ಎಷ್ಟು? Since non-perfect square numbers between n square and n + 1 square are 2n. Here n is 12. So therefore the non-perfect square numbers between 12 to 13 is 2n equal to ಒಂದು ಕೆಲಸ ಮಾಡಿ 169 minus 144 is 5 is 4. ಸೊ ಒಂದು ನಂಬರ್ ಬಿಟ್ಬಿಡಿ. ಸೊ ಟೋಟಲ್ ಎಷ್ಟಾಗುತ್ತೆ? 24 ನಂಬರ್ಸ್ ಆಗುತ್ತೆ. ಹೆಂಗೆ ಮಾಡಿದ್ವಿ ಅಂತಂದರೆ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? 12 and 13 ಹೌದಲ್ವಾ? ಸೊ 12 and 13 ಸಿನ್ಸ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಬಿಟ್ವೀನ್ n ಸ್ಕ್ವೇರ್ ಆ್ಯಂಡ್ n + 1 ಹೋಲ್ ಸ್ಕ್ವೇರ್ ಅಂತಂದರೆ ಕಂಟಿನ್ಯೂಸ್ ನಂಬರ್ಸ್ ಅಲ್ವಾ? n ಸ್ಕ್ವೇರು n + 1 ಹೋಲ್ ಸ್ಕ್ವೇರ್. 12 ಸ್ಕ್ವೇರು 13 ಸ್ಕ್ವೇರ್ ಅನ್ನೋ ಥರ ತಗೋಬೇಕು. r = 2n. ಸೊ n = 12 ಇಲ್ಲಿ. n = 12 ಆಯ್ತು ಅಂತಂದರೆ 2n ಏನಾಗುತ್ತೆ? 24 ಆಗುತ್ತೆ. ಸೊ n ಪ್ಲೇಸಲ್ಲಿ 12 ಹಾಕಿ 12 2 24. ಸೊ therefore ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಬಿಟ್ವೀನ್ 12 to 13 12 and 13 ಇವೆರಡರ ನಡುವೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಎಷ್ಟು ಇರ್ತವೆ ಅಂತಂದರೆ ಇವೆರಡರ ನಡುವೆ 12 ಮತ್ತು 13 ನಡುವೆ ಅಲ್ಲ, 12 ಸ್ಕ್ವೇರ್ 13 ಸ್ಕ್ವೇರ್ ನಡುವೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? 25 and 26. ಸೊ ಇಲ್ಲಿ ಸೇಮ್ ಪ್ಯಾಟರ್ನ್ ಫಾಲೋ ಆಗಬೇಕು. ಏನನ್ನು 25 ಅಂತ ತೊಗೊಳ್ಳಿ, 25 2 50. ಓಕೆ, ಸೊ ನೆಕ್ಸ್ಟ್ 99 100 ಅಂತ ಕೊಟ್ಟಿದ್ದಾರೆ. ಏನನ್ನು 99 ಅಂತ ತೊಗೊಳ್ಳಿ, 99 2 199. ನಿಮ್ಗೆ ಇನ್ನೊಂದು ಕ್ವಶನ್ ಕೊಡ್ತೀನಿ. 20 ಮತ್ತು 21 ನಡುವೆ ಎಷ್ಟು ಸ್ಕ್ವೇರ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇರ್ತವೆ? ಹೆಂಗೆ ಮಾಡ್ತೀರಾ? ಸೊ ಇಲ್ಲಿ n = 20 ಅಂತ ತಗೊಳ್ಳಿ. ಸೊ 2n ಏನಾಗುತ್ತೆ? 2 × 20 = 40. ಸೊ ಅಂದರೆ 20 ಮತ್ತು 21 ಸ್ಕ್ವೇರ್ ನಡುವೆ 40 ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇರ್ತವೆ ಅಂತ ಅರ್ಥ. ಓಕೆ, ಸೊ ಇನ್ನೊಂದು 200 ಆ್ಯಂಡ್ 201 ನಡುವೆ ಎಷ್ಟು ಸ್ಕ್ವೇರ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇರ್ತವೆ? ಇಲ್ಲಿ ತೊಗೋಬೇಕಾದ್ರೆ ನಂಬರ್ಸು ಕಂಟಿನ್ಯೂಸ್ ನಂಬರ್ಸೇ ತೊಗೋಬೇಕು. 200 ಆ್ಯಂಡ್ 210 ನಡುವೆ ಎಷ್ಟಿರ್ತವೆ ಅಂತ ಈ ಥರ ತೊಗೊಳ್ಬಾರ್ದು. ಓಕೆ, ಕಂಟಿನ್ಯೂಸ್ ನಂಬರ್ ಕಾನ್ಸಿಕ್ಯೂಟಿವ್ ನಂಬರ್ಸನ್ನು ತೊಗೊಳ್ಬೇಕು. ಓಕೆ, ಸೊ ಈಗಿದ್ದಾಗ ಮಾತ್ರ ಕಂಡಕ್ಟ್ ಸಾಧ್ಯ. ಇನ್ನೊಂದು ನೀವು ಮಾಡ್ತೀರಾ? ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಆನ್ಸರ್ನ. ಓಕೆ, ಸೊ
So this completes your 6.1 lesson, 6.1 exercise. So we continue as second exercise 6.2. Find the square of the following numbers. So square of the following numbers using ಫಾರ್ಮುಲಾನು ಮಾಡ್ಬೋದು ಹಾಗೆ ಡೈರೆಕ್ಟೂ ಮಾಡ್ಬೋದು. ಫಸ್ಟ್ ಡೈರೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ 32 ಸ್ಕ್ವೇರ್, 32 ಸ್ಕ್ವೇರ್ ಮೀನ್ಸ್ 32 into 32. Okay, so 2 2s are 4, 2 3s are 6. Okay, 3 2s are 6, 3 3s are 9. So answer is 1024. Yes. So adana using this formula, a plus b whole square is equal to a square plus 2ab plus b square. This is the formula. ನೆನ್ಪಿಟ್ಕೊಳ್ಳಿ ಫಾರ್ಮುಲಾನ. ಸೊ a plus b whole square, ಬ್ರಾಕೆಟ್ ಇಲ್ಲಿ ಬಂದಿರುತ್ತಲ್ಲ ಓಲ್ ಅಂತ ಓದ್ಕೋಬೇಕು. WHOLE, ಓಲ್. ಓಲ್ ಅಂತಂದರೆ ಪೂರ್ಣವಾಗಿ ಅಂತ ಅರ್ಥ. ಓಕೆ, ಸೊ ಈ ಥರ ಓದ್ಕೋಬೇಕು. a plus b whole square equal to a square plus b square, a square plus 2ab plus b square. ಓಕೆ, ನೆಕ್ಸ್ಟ್ ಈ 30ನ ಸ್ಪ್ಲಿಟ್ ಮಾಡಿದ್ರೆ ಅಂದರೆ ಡಿವೈಡ್ ಮಾಡಿದ್ರೆ 30 plus 2 ಅನ್ನೋತಾರೆ. ಸೊ ಇಲ್ಲಿ ಇದನ್ನು ಎ ಅನ್ಕೊಳ್ಳಿ ಪ್ಲಸ್ ಇದನ್ನು ಬಿ ಅನ್ಕೊಳ್ಳಿ. ಈ ಫಾರ್ಮುಲಾ ಪ್ರಕಾರ ಎ ಸ್ಕ್ವೇರ್ ಅಂದರೆ 30 ಸ್ಕ್ವೇರ್, 2ab 2 ಎ ಬಿ ಅಂತಂದರೆ ಇವೆರ ನಡುವೆ ಇಂಟು ಇರುತ್ತೆ ಇಲ್ಲಿ. ಓಕೆ, ಸೊ ಎ ಅಂತಂದರೆ 30 ಇಂಟು ಬಿ ಅಂದರೆ 2 ಪ್ಲಸ್ ಬಿ ಸ್ಕ್ವೇರ್ ಇದೆ ಅಲ್ವಾ ಇಲ್ಲಿ, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಸೊ 30 ಸ್ಕ್ವೇರ್ ಅಂದರೆ 900, 2 ಇಂಟು 2 4 4 30 is 120, 2 ಸ್ಕ್ವೇರ್ 4. ಎಲ್ಲನೂ ಕೂಡಿಸಿದಾಗ ಏನು ಬಂತು ಆನ್ಸರ್ ನಮಗೆ 1024 ಇಲ್ಲಿ ಬಂದಿದೆಯಲ್ಲ. ಸೊ ಇದೇ ಆನ್ಸರೇ ಬರುತ್ತೆ ಅಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ 35 ಸ್ಕ್ವೇರ್. 35 ಸ್ಕ್ವೇರ್ನ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಮಾಡಬೇಕು. ಹಿಂಗೆ ಸೊ ಫಸ್ಟ್ ಅದನ್ನು ಮತ್ತೆ ಸ್ಕ್ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. 35 into 35 equal to 5 5s are 15, sorry 5 5s are 25, 5 3s are 15 plus 2 70, 3 5s are 15, 3 3s are 9 plus 1 10, 5 12 2 1 1 2 2 5 ಬರುತ್ತೆ ಆನ್ಸರ್ ಅದಲ್ಲ. ಸೊ ಇದನ್ನೇ 35ನ ಯೂಸಿಂಗ್ ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಣ. 35ನ 30 plus 5 ಅಂತ ಸ್ಪ್ಲಿಟ್ ಮಾಡ್ಕೋತೀನಿ. 30 plus 5 ಅಂದರೆ 35 ಅಲ್ವಾ. ಸೊ ಇದು ಈಕ್ವಲ್ ಟು ಎ, ಇಟ್ ಈಸ್ ಈಕ್ವಲ್ ಟು ಬಿ. ಎ ವ್ಯಾಲ್ಯೂ 30 ಅಂದ್ಕೊಳ್ಳಿ, ಬಿ ವ್ಯಾಲ್ಯೂ 5 ಅಂದ್ಕೊಳ್ಳಿ. ಸೊ ಈ ಫಾರ್ಮುಲಾ ಪ್ರಕಾರ ಎ ಸ್ಕ್ವೇರ್ ಅಂದರೆ 30 ಸ್ಕ್ವೇರ್ ಪ್ಲಸ್ 2ಗೆ 2 ಹಾಕಿ, ಎ ಅಂತಂದರೆ 30, ಬಿ ಅಂದರೆ 5, ಎ ಅಂದರೆ 30, ಬಿ ಅಂದರೆ 5. ಇಷ್ಟು ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಸೊ 30 ಸ್ಕ್ವೇರ್ ಮೀನ್ಸ್ 900, 5 2s are 10, 10 30s are 300, 5 ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು 25. ಸೊ ಎಲ್ಲನೂ ಕೂಡಿಸಿದ್ರೆ 1225 ಬರುತ್ತೆ. ಬಂದಿದೆಲ್ವ. ಸೊ ಯೂಸಿಂಗ್ ಇದೇ ಫಾರ್ಮುಲಾ ಇವೆಲ್ಲ ಪ್ರಾಬ್ಲಮ್ಸನ್ನ ನೀವೇ ಸಾಲ್ವ್ ಮಾಡಿ. ಆಲ್ರೆಡಿ ನಿಮ್ಮ ಹತ್ರ ಆನ್ಸರ್ ಇದೆ. ಸೊ ಇದನ್ನು ನೋಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ 86ನ 80 plus 6 ಅಂತ ಫಾಲೋ ಮಾಡಿದ್ರೆ ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಈ ಫಾರ್ಮುಲಾದ ವ್ಯಾಲ್ಯೂಸ್ ಹಾಕಿ ಟ್ರೈ ಮಾಡಿ. ಓಕೆ. ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಪೈಥಾಗೋರಸ್ ಥಿಯರಮ್ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಅದರಲ್ಲಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂದರೆ ಈ ಫಾರ್ಮುಲಾ ಬರುತ್ತೆ. ಓಕೆ, 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1. ಸೊ ದೀಸ್ ಆರ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಓಕೆ, ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ನ ಫಸ್ಟ್ ನಂಬರ್ ಅಂತ ತಗೊಳ್ಳಿ. ಇಟ್ ಈಸ್ ಈಕ್ವಲ್ ಟು 2m. 2m ಈಕ್ವಲ್ ಟು 6 ಆಯ್ತು ಅಂದರೆ m ಈಕ್ವಲ್ ಟು ಏನಾಗುತ್ತೆ 6/2 ಆಗುತ್ತೆ. ಸೊ m ಈಕ್ವಲ್ ಟು 3 ಬಿಕಾಸ್ 2 1 ಜಾ 2 3 ಜಾ m ವ್ಯಾಲ್ಯೂ ಇಸ್ 3. ಸೊ m ವ್ಯಾಲ್ಯೂ ಇಸ್ 3 ಬಂದಿದೆ. ಓಕೆ, m ವ್ಯಾಲ್ಯೂ 3 ಬಂದಿದೆ. ಫಸ್ಟ್ ಒನ್ 2m ಈಕ್ವಲ್ ಟು 6 ಆಯಿತು. 2m ಈಕ್ವಲ್ ಟು 6 ಅಂತ ತೊಗೊಂಡಿದ್ವಿ. m ಸ್ಕ್ವೇರ್ ಮೈನಸ್ 1 ಏನಾಗುತ್ತೆ, m ಸ್ಕ್ವೇರ್ ಮೈನಸ್ m ಅಂದರೆ 3 ಹಾಕಿ 3 ಸ್ಕ್ವೇರ್ ಮೈನಸ್ 1. 3 ಸ್ಕ್ವೇರ್ ಅಂದರೆ 9 ಮೈನಸ್ 1ಗೆ ಮೈನಸ್ 1, 9 ಮೈನಸ್ 1 ಈಸ್ 8. ಓಕೆ, ಇನ್ನೊಂದು ಕಂಡೀಷನ್ ಇದೆ m ಸ್ಕ್ವೇರ್ ಪ್ಲಸ್ 1. m ಅಂದರೆ 3 ಅಂತ ಗೊತ್ತಾಗಿದೆ, 3 ಸ್ಕ್ವೇರ್ ಪ್ಲಸ್ 1. 3 ಸ್ಕ್ವೇರ್ ಅಂದರೆ 9 ಪ್ಲಸ್ 1ಗೆ ಪ್ಲಸ್ 1, 9 ಪ್ಲಸ್ 1 ಇಸ್ 10. ಸೊ ಇಲ್ಲಿ 6
8, 10 are the Pythagorean triplets. ಈ Pythagorean triplets ಅಂತಂದರೆ ದೊಡ್ಡ ಸಂಖ್ಯೆಯ ಸ್ಕ್ವೇರು ಇಸ್ ಈಕ್ವಲ್ ಟು ಉಳಿದ ಎರಡು ಸಂಖ್ಯೆಯ ಸ್ಕ್ವೇರ್ಗಳ ಸಮ್ಮಿಗೆ ಈಕ್ವಲ್ ಇರುತ್ತೆ. ಸೊ ಆ್ಯಕ್ಚುಲಿ ಇದೇನಾಗುತ್ತೆ, ಸ್ಕ್ವೇರ್ ಆಫ್ ಹೈಪೋಟ್ನ್ಯೂಸನ್ನ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತೀವಿ, ಪೈಥಾಗರಸ್ ಥಿಯರಮ್ ಪ್ರಕಾರ hypotenuse square is equal to sum of the squares of the base and the height or base and the altitude ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಅರ್ಥದಲ್ಲಿ ಕಾಮನ್ ಆಗಿ ತಗೊಳ್ಬೇಕಂದ್ರೆ ದೊಡ್ಡ ಸಂಖ್ಯೆಯ ಸ್ಕ್ವೇರು ಇಸ್ ಈಕ್ವಲ್ ಟು ಉಳಿದಂತೆ ಎರಡು ಚಿಕ್ಕ ಸಂಖ್ಯೆಗಳ ಸ್ಕ್ವೇರ್ನ ಮೊತ್ತಕ್ಕೆ ಇದು ಈಕ್ವಲ್ ಆಗಿರುತ್ತೆ. ನೋಡಿ 10 ಸ್ಕ್ವೇರ್ ಮೀನ್ಸ್ 100, 6 ಸ್ಕ್ವೇರ್ 36, 8 ಸ್ಕ್ವೇರ್ 64, ಎರಡನ್ನು ಕೂಡಿಸಿದ್ರೆ 100 ಆಗುತ್ತಲ್ವ. ಸೊ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ, ಈ ಥರ ಟ್ರಿಪ್ಲೆಟ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಇರ್ತಕ್ಕಂಥ ಫಾರ್ಮುಲಾನೇ ಇದು 2m m² - 1 m² + 1. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಇನ್ನೊಂದು ಸರಿ. ಓಕೆ, ಇಲ್ಲಿದೆ ನೋಡಿ 2m m² - 1 m² + 1 ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಇಲ್ಲಿ 2m ಅಂದರೆ ಏನಂತ ತೊಗೊಳ್ಳಿ, 14 ಅಂತ ತೊಗೊಳ್ಳಿ. ಸೊ m ವ್ಯಾಲ್ಯೂ ಏನಾಗ್ತಾ ಹಾಗಾದರೆ, ಸೊ 2ನ ಈ ಕಡೆ ತೊಗೊಂಡು ಡಿವೈಡ್ ಬೈ ಆಗುತ್ತೆ, 2 1 = 2 7. ಸೊ m ವ್ಯಾಲ್ಯೂ ಈಸ್ ಈಕ್ವಲ್ ಟು 7. ಈ ಇದರಲ್ಲಿ 7 ವ್ಯಾಲ್ಯೂ ಹಾಕಿ, 7² - 1, 7 ಸ್ಕ್ವೇರ್ ಮೀನ್ಸ್ 49, -1 -1, 49 - 1 48. ಓಕೆ, m² + 1, 7² + 1, 7 ಸ್ಕ್ವೇರ್ ಮೀನ್ಸ್ 49, 49 + 1 50. ಸೊ ಟ್ರಿಪ್ಲೆಟ್ಸ್ have ಇಲ್ಲಿ 14, 48, 50. ದೀಸ್ ಆರ್ ದ ಟ್ರಿಪ್ಲೆಟ್ಸ್. ಓಕೆ, ಸೊ ಇಲ್ಲಿ ಥರ್ಡ್ ಕ್ವಶನಲ್ಲಿ ಏನಿದೆ, 16 ಕೊಟ್ಟಿದ್ದಾರೆ. 16 2m = 16 ಅಂತ ತಗೊಳ್ಳಿ. 2m = 16, m ವ್ಯಾಲ್ಯೂ ಏನಾಗುತ್ತೆ ಹಾಗಾದರೆ 8 ಆಗುತ್ತೆ. ನೆಕ್ಸ್ಟ್ ಈ 8ನ್ನು ಇದರಲ್ಲಿ ಹಾಕಿ m ವ್ಯಾಲ್ಯೂನ ಪುಟ್ ಮಾಡಿ, ನೆಕ್ಸ್ಟ್ ಇದರಲ್ಲಿ m ವ್ಯಾಲ್ಯೂನ 8ಅನ್ನು ಪುಟ್ ಮಾಡಿ ಟ್ರಿಪ್ಲೆಟ್ಸನ್ನು ಕಂಡುಹಿಡಿಯಿರಿ. 63, 65, 16 ಆರ್ ದ Pythagorean triplets here. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿ ನೀವೇ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ 6.2 exercise. ಸೊ ಲೆಂದಿ ಇದೆ, ಅದಲ್ಲೇ 6.4, 6.3 ಎರಡು ಕನೆಕ್ಟೆಡ್ ಇದ್ದಾವೆ ಸೊ ಲೆಸನ್ಸು. ಹಾಗಾಗಿ ನೆಕ್ಸ್ಟ್ 6.3 ಆ್ಯಂಡ್ 6.4ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಿಮಗೆ. ಓಕೆನಾ, ಸೊ ಬಿಕಾಸ್ ಒಂದೇ ಟೈಮಲ್ಲಿ ಆಯ್ತು ಅಂತಂದರೆ ನಿಮ್ಗೆ ಹೆವಿ ಅನಿಸುತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ 6.3, 6.4 ಮಾಡ್ತೀನಿ. ಓಕೆನಾ, ಸೊ ಫಸ್ಟು ಇನ್ನು ಸ್ಕ್ವೇರ್ ನಂಬರ್ಸನ್ನು ಬೈ ಹ್ಯಾಟ್ ಹಾಕಿ ನೋಟ್ಸ್ ಕಂಪ್ಲೀಟ್ ಮಾಡಿ, ನೋಟ್ಸ್ ಪಕ್ಕದಲ್ಲಿ ಇಟ್ಕೊಂಡು ವೀಡಿಯೋನ ಅಬ್ಸರ್ವ್ ಮಾಡಿ. ಓಕೆ, ಸೊ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಿಮಗೆ ವಿಡಿಯೋ ಡೈರೆಕ್ಟಾಗಿ ಬರೋದಿಲ್ಲ ನೋಟಿಫಿಕೇಷನು. ಹಾಗಾಗಿ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತಲ್ವ, ಅದನ್ನ ಕ್ಲಿಕ್ ಮಾಡಿ, ರೆಡ್ ಕೆಂಪು ಅಕ್ಷರದಲ್ಲಿ ಇರುತ್ತಲ್ವ, ಸೊ ಅದನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಹಾಗಿದ್ದಾಗ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಮೊಬೈಲಲ್ಲಿ. ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಾಗ ಯಾವ ಥರ ನೋಟಿಫಿಕೇಷನ್ ಬರುತ್ತೋ ಅದೇ ಥರ ಬಂದುಬಿಡುತ್ತೆ, ನಿಮಗೆ ಈಸಿಯಾಗಿ ನೋಡೋಕ್ಕೆ ಆಗುತ್ತೆ. ಓಕೆನಾ, ಸೊ ಥ್ಯಾಂಕ್ ಯು.